ಬನ್ನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕಾಣಿಸ್ತಾ ಇದೆ ಬ್ಲಾಕ್ ಕಲರ್. ಸೊ ಇದು ಗ್ಯಾಸ್ಕೆಟ್, ಬೀಡಿಂಗ್ ಗ್ಯಾಸ್ಕೆಟ್. ಸೊ ನಿಮ್ಗೆ IP66 ಆಗಿರುತ್ತೆ. ಎಷ್ಟೇ ಮಳೆ ಬಂದ್ರು ಇದ್ರ ಒಳಗಡೆ ಅಥವಾ ಇದು ಯಾವುದೇ ಬಾಡಿ ಒಳಗಡೆ ನೀರು ಹೋಗಲ್ಲ. ಮತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಅದ್ರ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಇದು ಮೋಷನ್ ಸೆನ್ಸರ್. ಸೊ ಈವ್ನಿಂಗ್ ನಿಮಗೆ 6:30 ಹಾಗೆ ಆನ್ ಆಗುತ್ತೆ. ಮಾರ್ನಿಂಗ್ 6 o'clock ಆಟೋಮೆಟಿಕ್ ಆಫ್ ಆಗುತ್ತೆ. ಡೈಲಿ ಆಫ್ ಆನ್ ಮಾಡ್ಬೇಕು ಈ ಸ್ವಿಚ್ ಆತರ ಇರಲ್ಲ. ಒನ್ ಟೈಮ್ ಸ್ವಿಚ್ ಇದು. ಒನ್ ಟೈಮ್ ಆನ್ ಮಾಡಿದ್ರೆ ಸೊ ನಿಮಗೆ ಈ ತರ ರೆಡ್ ಕಲರ್ ಬ್ಲಿಂಕಿಂಗ್ ಬರ್ತಾ ನಿಮ್ಗೆ ಚಾರ್ಜಿಂಗ್ ಆಗ್ತಾ ಇರುತ್ತೆ. ಸೊ ಆಟೋಮೆಟಿಕ್ಲಿ 6:30 ಹಾಗೆ ಆನ್ ಆಗುತ್ತೆ. ಸೊ ಮಾರ್ನಿಂಗ್ 6 o'clock ಆಫ್ ಆಗುತ್ತೆ. ಇದು ಇದರ ಸ್ಪೆಷಾಲಿಟಿ. ಇದು ಅಲ್ಯೂಮಿನಿಯಂ ಬಾಡಿಲಿ ಬಿಲ್ಡ್ ಆಗಿರುತ್ತೆ. ಸೊ ಸೋಲಾರ್ ಪ್ಯಾನಲ್ ಬಂದು ನಿಮ್ಗೆ 50 ವ್ಯಾಟ್ ಬರುತ್ತೆ. 12 volts ಚಾರ್ಜಿಂಗ್ ಕೆಪಾಸಿಟಿ 12 volts ಬರುತ್ತೆ. ಸೊ ನಿಮ್ಗೆ ಬ್ಯಾಕ್ ಸೈಡ್ ಈ ರೀತಿ ಬಂದಾಗ ಲೈಟ್ಸ್, ಈ 20 ವ್ಯಾಟ್ಸ್ ಲೈಟ್ ಬರುತ್ತೆ. ಸೊ ಬ್ಯಾಟ್ರಿ ಬ್ಯಾಕಪ್ ಇದ್ರೊಳಗಡೆ ಇರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ. 18Ah ಬ್ಯಾಟ್ರಿ ಬರುತ್ತೆ. ಸೊ ನಿಮ್ಗೆ ಇಲ್ಲೊಂದು ಸ್ವಿಚ್ ಕೊಟ್ಟಿರ್ತೀವಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸ್ವಿಚ್ ಆನ್ ಅಂಡ್ ಆಫ್ ಸ್ವಿಚ್. ಒನ್ ಟೈಮ್ ಇಟ್ಸ್ ಕುಡ್ ಬಿ ಆನ್ ಅಂದಾಗ ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಬೆಳಕು ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಗ್ರೀನ್ ಅಂಡ್ ರೆಡ್. ಗ್ರೀನ್ ಅಂಡ್ ರೆಡ್ ಬಂದಾಗ ಸೊ ನಿಮಗೆ ಇದು ರೆಡ್ ಕಲರ್ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೆಡ್ ಕಲರ್ ಚಿಕ್ಕದಾಗಿ ಕಾಣಿಸ್ತಾ ಇರೋದು ಚಾರ್ಜಿಂಗ್ ಆಗ್ತಾ ಇದೆ. ಈ ಸನ್ಲೈಟ್ ಗೆ ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಸೊ ನಿಮ್ಗೆ 12 hour ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಈ ಲೈಟ್ ಎಲ್ಲೆಲ್ಲಿ ಯೂಸ್ ಅಂತ ಹೇಳಿದ್ರೆ, ನಿಮ್ಮ ಸ್ಟ್ರೀಟ್ ಮನೆ ಹತ್ರ ಕರೆಂಟ್ ಇರಲ್ಲ, ಕರೆಂಟ್ ಎಮರ್ಜೆನ್ಸಿ ಕರೆಂಟ್ ಬೇಕಾಗಿರುತ್ತೆ. ಸೊ ಎಮರ್ಜೆನ್ಸಿ ಲೈಟ್ ಆಗಿ ಯೂಸ್ ಮಾಡ್ಕೋಬಹುದು ನಿಮ್ಮ ಮನೆ ಹತ್ರ ಒಂದು. ಸೊ ಗೌರ್ಮೆಂಟ್ ಆರ್ಡರ್ಸ್ ಅಂದ್ರೆ ರೋಡ್ ಗಳಿಗೆ ಲೈಟ್ ಹಾಕ್ಬೇಕು, ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದಾಗ, ಚಾರ್ಜ್ KEB ಚಾರ್ಜ್ ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ ಈ ರೀತಿ ಲೈಟ್ ನ ನೀವು ಯೂಸ್ ಮಾಡಬಹುದು. ಸೊ ನಿಮ್ಮ ಫಾರ್ಮ್ ಹೌಸ್ ಗೆ ಕೆಲವು ಕಡೆ ಲೈಟ್ ಎಲೆಕ್ಟ್ರಿಸಿಟಿ ಇರಲ್ಲ, ಆ ಜಾಗದಲ್ಲೂ ಈ ರೀತಿ ಸೋಲಾರ್ ಲೈಟ್ ನ ಯೂಸ್ ಮಾಡಬಹುದು. ಸೊ ಮತ್ತೆ ಇದ್ರದ್ದು ಒಂದು ಮೇನ್ ಅಂದ್ರೆ ಸೊ ಈಸಿ ಟು ಕ್ಯಾರಿ. ಸೊ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಗಾಡಿ, ಬೈಕ್, ಸೊ ಕಾರಲ್ಲಿ ಯಾವ್ದ್ರಲ್ಲಾದ್ರೂ ಇದನ್ನ ಕ್ಯಾರಿ ಮಾಡ್ಕೊಂಡು ನಿಮ್ಮ ಫಾರ್ಮ್ ಗೆ ತಗೊಂಡು ಹೋಗ್ಬೋದು. ಸೊ ಈ ಲೈಟ್ ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಬೇಕು ಮತ್ತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.